ಹಾಯ್ ಹೆಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಒಬ್ಬಟ್ಟು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ನಮ್ಮ ಮನೇಲಿ ನಮ್ಮಮ್ಮ ಮಾಡ್ತಾಯಿದ್ದಾರೆ ಒಬ್ಬಟ್ಟು. ಎಷ್ಟು ಬೆಲ್ಲ ತೊಗೊಂಡು ಅಂತ ನೋಡ್ತಾ ಇರ್ಬೋದು ನೀವು. 7 ಅಚ್ಚು ಬೆಲ್ಲ ತೊಗೊಂಡಿದ್ದೀವಿ. 7 ಅಚ್ಚು ಬೆಲ್ಲ ತೊಗೊಂಡು ಅದನ್ನು ಹೀಗೆ ಕಲ್ಲಲ್ಲಿ ಜಜ್ಕೊತಾ ಇದ್ದೀವಿ. ಎಲ್ಲ ಬೆಲ್ಲನೂ ಸಹ ಹೀಗೆ ಜಜ್ಕೊತಾ ಹಾಕೋಬೇಕು, ಹುಡಿ ಮಾಡ್ಕೋಬೇಕು. ನಾನು ನಮ್ಮ ಮನೇಲಿ ಹೇಗೆ ಮಾಡ್ತೀವಿ ಒಬ್ಬಟ್ಟು ಅಂತ ನಾನು ತೋರಿಸ್ತಾ ಇದ್ದೀನಿ. ಒಬ್ಬಟ್ಟು ಅಂದರೆ ಯಾರಿಗೆ ಇಷ್ಟ ಇಲ್ಲ ಅಂತ ಹೇಳಿ. ಎಲ್ಲರೂ ಹಬ್ಬ ಅಂತ ಬಂದಾಗ, ಅದರಲ್ಲೂ ಗೌರಿ ಗಣೇಶ ಹಬ್ಬದಲ್ಲೇ ಒಬ್ಬಟ್ಟು ಮಾಡ್ತೀವಿ. ನಾವು ಇದನ್ನು ಗೌರಿ ಗಣೇಶ ಹಬ್ಬದಲ್ಲೇ ಮಾಡಿದ್ದು. ಆವಾಗಲೇ ಮಾಡಿದ ವಿಡಿಯೋ ಇನ್ನೂ ಅಪ್ಲೋಡ್ ಮಾಡೋಕ್ಕೆ ಆಗಿರಲಿಲ್ಲ. ಸೊ ಹಾಗಾಗಿ ಈಗ ನಾನು ಇದನ್ನು ಅಪ್ಲೋಡ್ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಬೆಲ್ಲಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀವಿ. ನೀರು ಹಾಕ್ಬಿಟ್ಟು ಅದನ್ನು ಹಾಗೆ ಕರ್ಗಕ್ಕೆ ಬಿಡಬೇಕು. ಅದನ್ನು ಹಾಗೆ ಒಂದು 10 ಮಿನಿಟ್ಸ್ 15 ಮಿನಿಟ್ಸ್ ಹಾಗೆ ಕರ್ಗಕ್ಕೆ ಬಿಡಬೇಕು. ಅದಾದಮೇಲೆ ಒಂದು ಪಾವಿಗೆ ಕಡಲೆ ಹಾಕೋಬೇಕು. ಒಂದು ಪಾವಷ್ಟು ನೋಡ್ತಾ ಇರ್ಬೋದು ನೀವು. ಕಡಲೆನ ಜಾರ್ಗೆ ಹಾಕ್ಕೊಂಡಿದ್ದೀವಿ. ಅದಕ್ಕೆ ಏಲಕ್ಕಿ 4 ಏಲಕ್ಕಿ ಹಾಕ್ಕೊಂಡು 4 ಏಲಕ್ಕಿ ಹಾಕ್ಕೊಂಡು ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊತಾ ಇದ್ದೀವಿ. ಅದನ್ನು ಫುಲ್ ಹುಡಿ ಮಾಡ್ಕೊತಾ ಇದ್ದೀವಿ. ನಾವೀಗ ಬೆಲ್ಲನ ನೀರು ಹಾಕಿ ಉನಿ ಹಾಕೋಕ್ಕೆ ಹಾಗೆ ಬಿಟ್ಟಿದ್ದೀವಿ. ಉನಿ ಹಾಕಿ ಅದನ್ನ ಬೆಲ್ಲ ಸ್ವಲ್ಪ ಕರಗಲಿ ಅಂತ. ಕಡಲೆನ ಹೀಗೆ ಆಡಿಸ್ಕೊಂಡಿದ್ದೀವಿ. ಈ ಥರ ಪೌಡರ್ ಮಾಡಿಕೊಂಡು ಇಷ್ಟು ಪೌಡ್ರ್ ಮಾಡ್ಕೋಬೇಕು. ಅದಾದಮೇಲೆ ಒಂದು ಬಟ್ಲಿಗೆ ಎಷ್ಟು ಆಡಿಸ್ಕೊಂಡಿದ್ದೋ ಅಷ್ಟು ಪುಡಿನ ಹಾಗೆ ಹಾಕ್ಕೊಂಡು, ಕಡಲೆ ಪುಡಿ ಮತ್ತು ಈಗ ನಾವು ಉನಿಯಾಕೆ ಇಟ್ಟಿರೋದು ಹಾಗೆ ಇದೆ, ಅದು ಬೆಲ್ಲ 7 ಅಚ್ಚು ಬೆಲ್ಲ ಯೂಸ್ ಮಾಡ್ತಾಯಿದ್ದೀವಿ. ನೀವು ನೋಡ್ತಾ ಇರ್ಬೋದು. ಇದಕ್ಕೆ ಎಷ್ಟು ಅಚ್ಚು ಕಾಯಿ ಹಾಕಬೇಕು ಅಂತಲೂ ಹೇಳ್ತೀನಿ. ನೆಕ್ಸ್ಟ್ ನಾವು ಮೈದಾ ಹಿಟ್ಟು ಇದು 1 kg. ಸೊ ಇದರಲ್ಲಿ ನಾವು ಹೀಗೆ ಜಾಲರಿಲಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಅದನ್ನು ಜಾಲರಿಲಿ ಸೋಸ್ಕೋಬೇಕು. ಸೊ ಸ್ವಲ್ಪನೇ ಹಾಕ್ಕೊಂಡು ಸೋಸ್ಕೊಳ್ಳೋಣ ಅಂತ ಹೇಳಿ ಸ್ವಲ್ಪ ಹಾಕ್ಕೊಂಡಿದ್ದೀವಿ. ಅದು 1 kg ಪ್ಯಾಕ್ ಅದು. ಸೊ ಅದರಲ್ಲಿ ನಾವು 1/4 ಭಾಗ ಯೂಸ್ ಮಾಡಿದ್ದೀವಿ. ಅಂದರೆ 3/4 kg ಅಂತ ಅಂದ್ಕೊಳ್ಳಿ. 3/4 ಭಾಗ ಅಷ್ಟು ಯೂಸ್ ಆಗುತ್ತೆ. ಯಾಕಂದರೆ ಇದೆಲ್ಲ ಸೋಸ್ಕೊಂಡು ನೀಟಾಗಿ ನಾನು ಫುಲ್ ಡೀಟೈಲಾಗಿ ತೋರಿಸ್ತಾ ಇದ್ದೀನಿ. ವಿಡಿಯೋ ಸ್ವಲ್ಪ ಲೆಂತಿಯಾಗಿದೆ, ಬಟ್ ನಾನು ಡೀಟೈಲಾಗಿ ತೋರಿಸ್ಬೇಕು ಅಂತೇಳಿ ಲೆಂತಿ ಆದರೂ ಪರವಾಗಿಲ್ಲ ಅಂಥೇಳಿ ಮಾಡ್ತಾ ಇರೋದು ವಿಡಿಯೋ ಇದು. ಹೀಗೆ ಎಷ್ಟು ಬೇಕು ಅಷ್ಟನ್ನು ಹಾಕ್ಕೊಂಡು ಅದನ್ನು ನಾವು ಸೋಸ್ಕೋಬೇಕು. ನೀವು ನೋಡ್ತಾ ಇರ್ಬೋದು ನಾವು ಹೇಗೆ ಮಾಡ್ಕೋತಾ ಇದ್ದೀವಿ ಅಂತ. ಅದಕ್ಕೆ ಸಪ್ರೇಟ್ ಬಟ್ಲು ಇಟ್ಕೊಂಡಿದ್ದೀವಿ. ಅದರಲ್ಲಿ ನಾವು ಏನಕ್ಕೆ ಅಂದರೆ ಮೈದಾ ಹಿಟ್ಟು ಮಾಡ್ಕೊಳ್ಳೋದಕ್ಕೆ ಮಾಡ್ಕೋತಾ ಇರೋದು. ಗೊತ್ತಿರೋರಿಗೆ ಇದ್ರ ಬಗ್ಗೆ ಎಲ್ಲ ಗೊತ್ತಿರುತ್ತೆ. ಏನೂ ಗೊತ್ತಿಲ್ಲದೆ ಇರೋರು ಸ್ಟಾರ್ಟಿಂಗಿಂದನೂ ಇದು ನೋಡಿ ಆರಾಮಾಗಿ ಮಾಡ್ಬೋದು ನೀವು. ಸೊ ಇದನ್ನು ಫುಲ್ ಡೀಟೈಲಾಗೇ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಸ್ಕಿಪ್ ಮಾಡ್ತಾ ಇಲ್ಲ ನಾನು. ಸ್ಕಿಪ್ ಮಾಡಿದ್ರೆ ಗೊತ್ತಾಗಲ್ಲ ಕೆಲವೊಬ್ರಿಗೆ ಅಂತ ಹೇಳಿ. ಸ್ಪೀಡಾಗಿ 5 ಮಿನಿಟ್ಸಲ್ಲೇ ತೋರಿಸ್ಬೋದಿತ್ತು, ಬಟ್ ನಾನು ಎಲ್ಲರಿಗೂ ಡೀಟೇಲಾಗಿ ಗೊತ್ತಾಗಲಿ ಅಂಥೇಳಿ ಹೇಗೆ ಮಾಡ್ತಾ ಇರೋದು. ಒಬ್ಬಟ್ಟು ಅಂದರೆ ನಮ್ಮ ಮನೇಲಿ ಮಾಡೋ ಒಬ್ಬಟ್ಟು ಅಂದರೆ ನಂಗೆ ತುಂಬ ಇಷ್ಟ. ಹಾಗೆ ಮೀಡಿಯಮ್ ಸೈಜ್ ರವೆ ಇದೆಯಲ್ಲ, ರವೆ ಅದರಲ್ಲಿ 1/4 ಭಾಗ ಇತ್ತು, ಅಷ್ಟೂ ಸಹ ಹಾಕೋತಾ ಇದ್ದೀವಿ. ಸೊ ಫುಲ್ ಕವರಲ್ಲಿ 1/4 ಭಾಗ ಇತ್ತು ಅಂದರೆ ಒಂದು ಅರ್ಧ ಪಾವಷ್ಟು ಆಗ್ಬೋದು. ಒಂದು ಅರ್ಧ ಪಾವಷ್ಟು ರವೆ ಹಾಕ್ಕೊಂಡು ಉಪ್ಪು ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ನೋಡ್ಕೊಂಡು ಹಾಕೋಬೇಕು. ನಾವು ಯೂಸ್ ಮಾಡಿದ್ದು 1 ಸ್ಪೂನು. ನೋಡಿದ್ರಲ್ಲ, ಚಿಕ್ಕ ಸ್ಪೂನಲ್ಲಿ 1 ಸ್ಪೂನ್ ಯೂಸ್ ಮಾಡಿದ್ದೀವಿ. ಸೊ ಎಣ್ಣೆ ತೆಗೆದು ಇಟ್ಕೊಂಡಿದ್ದೀವಿ. ನೀರು ಇಟ್ಕೊಂಡಿದ್ದೀನಿ. ನೀರು ಇಟ್ಕೊಂಡು ಅಮ್ಮ ಮಾಡ್ತಾ ಇದ್ದು, ನಾನಲ್ಲ. ನೀರಲ್ಲಿ ಸ್ವಲ್ಪ ಇದನ್ನು ಕಲಿಸ್ಕೊಂಡು ಹೀಗೆ ಫುಲ್ಲು ಮಿಕ್ಸ್ ಮಾಡ್ಕೋಬೇಕು. ನಮಗೆ ಮಿಕ್ಸ್ ಮಾಡೋದು ಅಂದ್ರೇ ಈಗಿನ ಕಾಲದಲ್ಲಿ ತುಂಬಾ ಕಷ್ಟ ಅಂತ ಅನಿಸುತ್ತೆ. ಬಟ್ ಅದು ಆ ಥರ ಮಿಕ್ಸ್ ಮಾಡಿದ್ರೇ ತುಂಬ ಚೆನ್ನಾಗಿ ಹೊಂದ್ಕೊಳ್ಳೋದು. ನಾವು ಸ್ಪೂನಲ್ಲೆಲ್ಲ ಮಿಕ್ಸ್ ಮಾಡಿದ್ರೆ ಅದು ನೀಟಾಗಿ ಇದಾಗಲ್ಲ. ಸೊ ಇದರಲ್ಲೇ ನಾವು ಹೀಗೆ ಮಿಕ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಹೀಗೆ ಸ್ವಲ್ಪನೇ ನೀರು ಹಾಕ್ಕೊಂಡು ಹದ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಅದಾದಮೇಲೆ ಸ್ವಲ್ಪ ಎಣ್ಣೆ ಹಾಕೋಬೇಕು. ನೀಟಾಗಿ ಹೀಗೆ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಆದಮೇಲೂ ಇನ್ನೂ ನೀಟಾಗಿ ಬರಬೇಕು. ಅದು ಹಾಗೆ ಮಿಕ್ಸ್ ಮಾಡ್ತಾನೆ ಇರಬೇಕು. ನೀವು ಸ್ವಲ್ಪ ಜಾಸ್ತಿ ನೀರು ಹಾಕ್ಬಿಟ್ರೆ ತುಂಬ ತೆಳ್ಳೆ ಆಗಿಬಿಡುತ್ತೆ. ಸೊ ತುಂಬ ತೆಳ್ಳೆ ಆಗಬಾರ್ದು, ಒಂದು ಹದ ಇರಬೇಕು ಅದು ನೀಟಾಗಿ. ಸೊ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈಗ ಆ ಎಣ್ಣೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀವಿ. ತುಂಬ ತೆಳ್ಳೆನೂ ಆಗಬಾರ್ದು, ತುಂಬ ಗಟ್ಟಿನೂ ಆಗಬಾರ್ದು. ಆ ಥರ ಇದನ್ನು ಮಿಕ್ಸ್ ಮಾಡಬೇಕು. ನೀವು ನೋಡ್ತಾ ಇರ್ಬೋದು ನಾವು ಹೇಗೆ ಮಿಕ್ಸ್ ಮಾಡ್ತಾಯಿದ್ದೀವಿ ಅಂತ. ಎಣ್ಣೆ ಹಾಕಿ ಹೀಗೆ ಒಂದು ಹದ ಮಾಡಿ ಮಿಕ್ಸ್ ಮಾಡಿ ಇದನ್ನು ಸಪ್ರೇಟಾಗಿ ಎತ್ತಿಡ್ತಾ ಇದ್ದೀವಿ. ನೀವು ನೋಡ್ತಾ ಇರ್ಬೋದು ಮೈದಾ ಹಿಟ್ಟು ರೆಡಿಯಾಗಿದೆ. ಸೊ ಕಡಲೆ ಹಾಗೆ ಇದೆ. ಕಾಯಿ ಹೊಡ್ಕೊತಾ ಇದ್ದೀವಿ. ಎಷ್ಟು ಕಾಯಿ ಯೂಸ್ ಮಾಡ್ತಿದ್ದೀವಿ ಅಂತ ನಾನು ಹೇಳ್ತೀನಿ ನಿಮಗೆ.
3 ಕಾಯಿ ಯೂಸ್ ಮಾಡ್ತಾಯಿದ್ದೀವಿ ನಾವು. 3 ಕಾಯಿ ಯೂಸ್ ಮಾಡ್ತಾ ಇರೋದು ನಾವು. 3 ಕಾಯಿಗೆ 7 ಅಚ್ಚು ಬೆಲ್ಲ ಯೂಸ್ ಮಾಡಿದ್ದೀವಿ. ನೀವು ನೋಡ್ತಾ ಇರ್ಬೋದು. 3 ಕಾಯಿನೂ ಈಗ ತುರ್ಕೋಬೇಕು. ತುರಿಯೋದು ಅಂದ್ರೆ ಭಾರಿ ಕಷ್ಟ, ಬಟ್ ಏನು ಮಾಡೋಕ್ಕಾಗಲ್ಲ. ನಮ್ಗೆ ಇಷ್ಟಪಟ್ಟು ನಾವು ತಿನ್ನಬೇಕು ಅಂದರೆ ನಾವೇ ತುರಿಬೇಕು. ಸೊ ಹೀಗೆ ಫುಲ್ ಎಲ್ಲನೂ ತುರ್ಕೋತಾ ಇದ್ದೀವಿ. ಮನೇಲಿ ಒಬ್ಬಟ್ಟು ಎಲ್ಲರ ಮನೇಲೂ ಮಾಡ್ತಾರೆ, ಆದರೆ ನಮ್ಮ ಮನೇಲಿ ನಾನು ಮಾಡೋ ರೀತಿ ತೋರಿಸೋಣ ಅಂಥೇಳಿ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ ಒಬ್ಬಟ್ಟನ್ನು. ಸೊ ನಾವೀಗ ಇಷ್ಟನ್ನು ತುರ್ಕೊಂಡಿದ್ದೀವಿ. 3 ಕಾಯಿನ ತುರ್ಕೊಂಡಿದ್ದೀವಿ. 3 ಕಾಯಿಗೆ 7 ಅಚ್ಚು ಬೆಲ್ಲ ಯೂಸ್ ಮಾಡ್ತಿರೋದು. ಹಾಗೆ ಮೈದಾ ಹಿಟ್ಟು 3/4 kg ಮತ್ತು ಕಡಲೆ ಎಷ್ಟು ಯೂಸ್ ಮಾಡ್ದು ಅಂತ ನೋಡಿರ್ಬೋದು. 1 ಪಾವು ಅಷ್ಟು ಕಡಲೆ ಇಟ್ಕೊಂಡಿದ್ದೀವಿ. ಈಗ ಬೆಲ್ಲ ಏನು ಇಟ್ಕೊಂಡಿದ್ದೋ ನಾವು ಅದನ್ನು ಬೇಯಕ್ಕೆ ಇಟ್ಟಿದ್ದೀನಿ. ಬೆಲ್ಲನ ಬೇಯಿಸಬೇಕು, ಯಾಕಂದರೆ ಅದು ಕರಗಬೇಕಲ್ಲ. ನೀರಲ್ಲಿ ಸ್ವಲ್ಪ ಕರಗಿರುತ್ತೆ, ತುಂಬ ಕರಗಿರಲ್ಲ. ಸೊ ಸ್ವಲ್ಪ ನೀರಲ್ಲಿ ಕರ್ಗಕ್ಕೆ ಬಿಟ್ಟು ಅದೆಲ್ಲ ರೆಡಿ ಮಾಡ್ಕೊಳ್ಳೋವರೆಗೆ ಅದಾದಮೇಲೆ ಬೇಯಿಸ್ಕೊತಾ ಇದ್ದೀವಿ. ಹೀಗೆ ಅದನ್ನು ಹೊಡಿತಾ ಹೋಗಬೇಕು, ಇಲ್ಲಾಂದರೆ ಲೇಟ್ ಆಗುತ್ತೆ ಅನ್ನೋ ರೀಸನ್ಗೆ ನಾವು ಹಾಗೆ ಇದು ಮಾಡ್ತಾಯಿದ್ದೀವಿ ಅಷ್ಟೇ. ಹಾಗೆ ಮಾಡಿದ್ರೆ ಬೇಗ ಸ್ವಲ್ಪ ಕರಗುತ್ತೆ. ಸೊ ಹಾಗೆ ಹೊಡೆದು ಸ್ವಲ್ಪ ಕರಗಿಸೋಣ ಅಂತ ಹೇಳಿ ಬಿಟ್ಟಿದ್ದೀವಿ. ಸೊ ಈಗ ಕಾಯಿ ಇದೆಯಲ್ಲ, ಕಾಯಿ ತುರ್ಕೊಂಡಿರೋದ್ರನ್ನ ಜಾರಿಗೆ ಹಾಕ್ಕೊಂಡು ಅದನ್ನು ಸಹ ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಯಾವ ಥರ ಅಂದರೆ ಫುಲ್ ಪೇಸ್ಟ್ ಮಾಡಬಾರ್ದು. ನೀವು ನೋಡ್ತಾ ಇರ್ಬೋದು, ಇಷ್ಟು ಮಾಡ್ಕೋಬೇಕಷ್ಟೇ, ಮೀಡಿಯಮಾಗಿ. ಈ ಥರ ಕಾಣಿಸ್ತಿದೆಯಲ್ಲ, ಈ ಥರ ಉಡುಡಿಯಾಗಿರಬೇಕು. ಇಷ್ಟು ಪೇಸ್ಟ್ ಮಾಡ್ಕೋಬೇಕು, ಇಷ್ಟು ಗ್ರೈಂಡ್ ಮಾಡ್ಕೋಬೇಕು. ತುಂಬಾ ಗ್ರೈಂಡ್ ಮಾಡೋಕ್ಕೆ ಹೋಗ್ಬಾರ್ದು, ಪೇಸ್ಟ್ ಆಗಿಬಿಡುತ್ತೆ. ಆಮೇಲೆ ಈ ಥರ ಮೀಡಿಯಮಾಗಿ ಮಾಡ್ಕೋಬೇಕು. ನೀವು ನೋಡ್ತಾ ಇರ್ಬೋದು, ಅಲ್ಲಿ ದೊಡ್ಡ ಪೀಸ್ ಇದೆ. ಆ ಥರದ್ದೆಲ್ಲ ಹಾಗೆ ಹಾಕಿದ್ರೆ ಕಾಯಿದನ್ನು ಅದು ಗ್ರೈಂಡ್ ಆಗಲ್ಲ. ಸೊ ಅದನ್ನು ಏನು ಮಾಡ್ತೀವಿ ಅಂತ ನಾವು ಲಾಸ್ಟಲ್ಲಿ ಹೇಳ್ತೀನಿ. ಸೊ ಈಗ ಅರ್ಧ ಹಾಕ್ಕೋತೀವಿ ನಾವು. ಅರ್ಧ ಹಾಕ್ಕೊಂಡು ಅದನ್ನು ಹಾಗೆ ಗ್ರೈಂಡ್ ಮಾಡ್ಕೋತೀವಿ. ಹಾಗೆ ಬೆಲ್ಲ ಬೇಯೋಕ್ಕಿಟ್ಟಿರೋದು ಇನ್ನೂ ಬೆಂದಿಲ್ಲ, ನೀವು ನೋಡ್ತಾ ಇರ್ಬೋದು. ಇನ್ನೂ ಸ್ವಲ್ಪ ಬೆಲ್ಲ ಹಾಗೇ ಇದೆ. ಫುಲ್ ಕರಗಿಸ್ಬೇಕು. ಫುಲ್ ಕರಗಿಸಿದ ಮೇಲೆ ನೆಕ್ಸ್ಟ್ ಪ್ರೋಸೆಸ್ ಮಾಡೋಕ್ಕಾಗೋದು. ಸೊ ಬೆಲ್ಲ ಕುದ್ದು ಅದು ನೀಟಾಗಿ ಬಿಸಿ ಆದಾಗ ಅದು ಕರಗುತ್ತೆ. ಸೊ ನೀವು ನೋಡ್ತಾ ಇರ್ಬೋದು, ಬೆಲ್ಲ ಕುದೀತಾ ಇದೆ, ಫುಲ್ ಕರಗಿದೆ ಅಂತ ಆದಮೇಲೆ ನಾವು ಆಡಿಸ್ಕೊಂಡಿರೋದು ಅಷ್ಟು ಕಾಯಿನ ಇದಕ್ಕೆ ಒಟ್ಟಿಗೆ ಹಾಕೋತಾ ಇದ್ದೀವಿ. ಫುಲ್ಲು ಬೆಲ್ಲ ಕರಗಿ ಕುದಿಬೇಕು. ನೀವು ನೋಡಿದ್ರಿ ಅಲ್ವಾ ಆಗಲೇ ಫುಲ್ ಹೇಗೆ ಕುದೀತಿತ್ತು ಅಂತ. ಹಾಗೆ ಕುದಿಯೋ ಟೈಮಲ್ಲಿ ಹಾಕಬೇಕು. ಹಾಕಿಬಿಟ್ಟು ಅದನ್ನು ಹಾಗೆ ಬಿಡಬಾರ್ದು, ಫುಲ್ಲು ತಿರುಗ್ತಾ ಇರಬೇಕು, ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದಾಗ ಅದು ಬೇಯ್ತಾ ಇರಬೇಕು. ತುಂಬ ಚೆನ್ನಾಗಿ ಬೇಯಿಸಬೇಕು. ನಿಮಗೆ ನಾನು ತೋರಿಸ್ತೀನಿ ಮುಂದೆ ಎಷ್ಟು ಬೇಯಿಸ್ತೀವಿ ಅಂತ. ಹೀಗೆ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಬೇಯೋಕ್ಕೆ ಹಾಗೆ ಬಿಡ್ತೀವಿ ಈಗ ನಾವು, ಯಾಕಂದರೆ ಅದೆಲ್ಲ ಬೆಲ್ಲ ಎಲ್ಲ ಇದಾಗಬೇಕಲ್ಲ. ಸೊ ಹೀಗೆ ತಿರುಗ್ತಾನೆ ಇರಬೇಕು. ತಿರುಗದೇ ಇದ್ದರೆ ಸೀದೋಗ್ಬಿಡುತ್ತೆ, ಹಾಗೆ ಬಿಟ್ಬಿಟ್ರು ಸೀದೋಗ್ಬಿಡುತ್ತೆ. ಸೊ ನಾವು ನೋಡ್ಕೊತಾ ಇರಬೇಕು ಆಗಾಗ. ಹಾಗೆ ನೋಡ್ಕೊಳ್ದೇ ಇದ್ದರೂ ಸೀದೋಗ್ಬಿಟ್ರೆ ವೇಸ್ಟ್ ಆಗಿಬಿಡುತ್ತೆ. ಯಾಕಂದರೆ ಇಷ್ಟೆಲ್ಲ ಮಾಡಿಬಿಟ್ಟು ನಾವು ಅದನ್ನು ತಿರುಗದೆ ನೋಡ್ಕೊಳ್ದೆ ಒಂದು 5 ಮಿನಿಟ್ಸ್ ಹಾಗೆ ಬಿಟ್ಬಿಟ್ರಂತೂ ಸ್ವಲ್ಪ ಆದರೂ ಸೀದೋಗ್ಬಿಡುತ್ತೆ ಕೆಳಗಡೆ ಎಲ್ಲ. ಬೋಸಿಯಿಂದ ಕಾವು ಜಾಸ್ತಿ ಆಗಿ ಇದು ಸೀದೋಗ್ಬಿಡುತ್ತೆ. ಸೊ ತಿರುಗ್ತಾನೆ ಇರಬೇಕು. ಸೊ ನಾನು ಹೇಳಿದ್ನಲ್ಲ ಆಗ ದೊಡ್ಡ ಕಾಯಿನ ಹಾಗೆ ಹಾಕಬಾರ್ದು ಅಂತ. ಸೊ ಆ ದೊಡ್ಡ ಕಾಯಿನ ಹೀಗೆ ಸ್ಲೈಸ್ ಥರ ಚಿಕ್ಕ ಸ್ಲೈಸ್ ಹಾಗೆ ಮಾಡ್ಕೊತಾ ಇದ್ದೇವೆ ನಾವು. ಸ್ಲೈಸ್ ಮಾಡಿಕೊಂಡು ಅದನ್ನು ಸಪ್ರೇಟ್ ಮಾಡ್ತೀವಿ. ಹೇಳ್ತೀನಿ ಏನು ಮಾಡ್ತೀವಿ ಅಂತ. ಅದಾದಮೇಲೆ ಇದನ್ನ ಹೀಗೆ ಬಿಡಬಾರ್ದು, ಹಾಗೆ ತಿರುಗ್ತಾನೆ ಇರಬೇಕು, ಬಿಸಿಯಾಗಬೇಕು. ಆ್ಯಂಡ್ ಇದು ಏನಂದರೆ, ಇದು ಹೆಂಗೆ ಬೆಂದಿಲ್ಲ ಅಂತ ಕಂಡುಹಿಡಿಯೋದು ಅಂದರೆ ಅಂಟು ಬರಬೇಕು ಅಂತ ಹೇಳ್ತಾರೆ ಕೈಯಲ್ಲಿ. ಇದನ್ನು ಕೈಯಲ್ಲಿ ಒಂದು ಸ್ವಲ್ಪ ತೊಗೊಂಡು ನೋಡ್ತಾರೆ. ಅದನ್ನು ಹೇಗೆ ನೋಡೋದು ಅಂತಲೂ ತೋರಿಸ್ಕೊಡ್ತೀನಿ. ಇದು ನೋಡಿ, ಈಗ ತೋರಿಸ್ತಾ ಇದ್ದೀವಿ. ಸ್ವಲ್ಪ ಮಾತ್ರ ತಗೊಂಡು ಹಾಗೆ ಬೆರಳಲ್ಲಿ ಹಿಡಿದು ಹೀಗೆ ಬಿಡಬೇಕು. ಆಗ ಅದು ಕೈಗೆ ಅಂಟ್ಕೊಳ್ಳುತ್ತೆ. ಬೆಲ್ಲ ಹಾಕಿರ್ತೀವಲ್ವ, ಸೊ ಕಾಯಿ ಅದು ಎಲ್ಲ ಬೆಂದಾಗ ಕೈಗೆ ಅಂಟಾಗುತ್ತೆ. ಸೊ ಈಗ ಬೆಂದಿದೆ ಅಂತ ಗೊತ್ತಾದ ಮೇಲೆ ಇದನ್ನು ಕಡಲೆ ಏನು ಆಡಿಸ್ಕೊಂಡಿದ್ದೋ ನಾವು 1 ಪಾವು ಕಡಲೆ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀವಿ. ಕಡಲೆಗೆ ಏನು ಹಾಕಿದ್ದು, ಏಲಕ್ಕಿ ಹಾಕಿದ್ದು, 4 ಏಲಕ್ಕಿ ಹಾಕಿ ಅದನ್ನು ಗ್ರೈಂಡ್ ಮಾಡ್ಕೊಂಡಿದ್ದು. ಸೊ ಈಗ ಚೆನ್ನಾಗಿ ಕಡಲೆನ ಮಿಕ್ಸ್ ಮಾಡ್ತಾಯಿದ್ದೀವಿ. ಅದು ಅಂಟು ಬರೋವರೆಗೂ ಸಹ ನಾವು ಇದನ್ನು ಹಾಕೋಂಗಿಲ್ಲ, ಇಲ್ಲಾಂದರೆ ಒತ್ತಕ್ಕಾಗಲ್ಲ ನಮಗೆ. ಆ ಥರದ್ದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಸೊ ಅಂಟು ಬರಲೇಬೇಕು. ಅದಕ್ಕೆ
ಬೇಯಬೇಕು, ಇಲ್ಲಾಂದರೂ ಒಂದು 10 ಮಿನಿಟ್ಸ್ 15 ಮಿನಿಟ್ಸ್ ಆದ್ರೂ ತೊಗೊಳುತ್ತೆ ಅನ್ಕೋತೀನಿ. ಬೇಯ್ತಾನೆ ಇರುತ್ತೆ, ಅದು ಬೇಯಿಸ್ಬೇಕು ನಾವು ಚೆನ್ನಾಗಿ ಹಾಗೆ ತಿರುಗಿಸಿ. ಸೊ ಅದು ಬೆಂದಾಗಿ ಅಂಟು ಬಂದಿದೆ ಅಂತ ಗೊತ್ತಾದಮೇಲೆ ಕಳ್ಳೆನ ಹಾಕಿ ಮಿಕ್ಸ್ ಮಾಡಬೇಕು. ಆಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಹೀಗೆ ಮೇಲೆ ತಟ್ಟಬೇಕು, ಫುಲ್ ಹೀಗೆ ತಟ್ಟಬೇಕು. ತಟ್ಟಿದ್ರೆ ಒಬ್ಬಟ್ಟಿನ ಹಿಟ್ಟು ರೆಡಿಯಾಗಿದೆ. ಇದು ಹಿಟ್ಟು ಇದನ್ನು ಹಾಗೆ ಬಿಟ್ಟು ಸ್ವಲ್ಪ ಹೊತ್ತು ಗಂಟೆ ಬಿಡಬೇಕು. ಫುಲ್ ಆರದ ಮೇಲೆ ಒಂದು 2-3 ಅವರ್ಸಲ್ಲಿ ಆರುತ್ತೆ. ಆರದ ಮೇಲೆ ನಾವು ಹೀಗೆ ಉಂಡೆ ಮಾಡ್ಕೊತಾ ಇದ್ದೀವಿ. ನೀವು ನೋಡ್ತಾ ಇರ್ಬೋದು, ಹೀಗೆ ಸ್ವಲ್ಪ ಸ್ವಲ್ಪ ತೊಗೊಂಡು ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೊತಾ ಇದ್ದೀವಿ. ಇದು ನಿಮಗೆ ಸೈಜ್ ಮೇಲೆ ಡಿಪೆಂಡು, ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜ್ ಮಾಡ್ಕೋಬೋದು. ತುಂಬ ಚಿಕ್ಕದು ಬೇಕು ಅಂದರೆ ಚಿಕ್ಕದಾಗಿ ಮಾಡ್ಕೋಬೋದು, ತುಂಬ ದೊಡ್ಡದಾಗಿ ಬೇಕು ಅಂದರೆ ದೊಡ್ಡದಾಗಿ ಮಾಡ್ಕೋಬೋದು. ಯಾಕೆಂದರೆ ತಟ್ಟೋದಕ್ಕೆ ನಿಮಗೆ ಈಸಿ ಆಗೋಕ್ಕೆ ಒಂದು ಮೀಡಿಯಮ್ ಸೈಜ್ ಸಾಕು. ಯಾಕೆಂದರೆ ತುಂಬ ದೊಡ್ಡದಾಗ್ಬಿಟ್ರೆ ತಟ್ಟಿದ್ರೆ ಅದನ್ನು ತೆಗಿಯೋಕ್ಕಾಗಲ್ಲ, ಕಟ್ಟಾಗಿಬಿಡುತ್ತೆ, ಆ ಥರನೂ ಆಗುತ್ತೆ. ಸೊ ಮೀಡಿಯಮ್ ಸೈಜಲ್ಲಿ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ನಾನು ಹೇಳ್ತೀನಿ. ಸೊ ನಾವು ಮಾಡೋದು ಈ ಥರ. ಸೊ 3 ಕಾಯಿಗೆ ಎಷ್ಟು ಒಬ್ಬಟ್ಟಾಗಿರ್ಬೋದು ಅಂತ ನೀವು ಗೆಸ್ ಮಾಡಿ. ನಾನು ಹೇಳ್ತೀನಿ ಲಾಸ್ಟಲ್ಲಿ ಎಷ್ಟಾಗಿತ್ತು ಅಂತ. ಸೊ ಅದಾದಮೇಲೆ ನಾವು ಇದು ಶೀಟ್ ನೋಡ್ತಾ ಇರ್ಬೋದು ನೀವು, ಇದು ಅಂಗಡಿಲಿ ಸಿಗುತ್ತಂತೆ. ಸೊ ಅದರಲ್ಲಿ ಒಬ್ಬಟ್ಟನ್ನ ತಟ್ಟೋದಕ್ಕೆ ಅಂತ. ಇದು ನಾವು ಉನಿಯಾಕಿರೋದು ಎಲ್ಲನೂ ಮಾಡಿ ಇಟ್ಟಿದ್ವಲ್ಲ, ಅದು ಅಷ್ಟೇ, ಅದನ್ನು ಹಾಗೆ ಬಿಟ್ಟಿರಬೇಕು. ಸೊ 2-3 ಅವರ್ಸ್ ಆದಮೇಲೆ ನೋಡಿದಾಗ ಹೀಗೆ ಬಂದಿರುತ್ತೆ. ಸೊ ಈಗ ಆದಮೇಲೆ ಅದನ್ನು ಮತ್ತೆ ಇನ್ನೊಂದ್ಸಲಿ ಅದನ್ನು ಇದು ಮಾಡಿಕೊಂಡು ಇದನ್ನು ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ತೊಗೊಂಡು ಮಾಡೋದಿದು. ಎಲ್ಲನೂ ಅಷ್ಟೇ, ಅದೆರಡು ಮಾಡಾದಮೇಲೆ 1-2 ಅವರ್ ಬಿಟ್ಬಿಡಬೇಕು ಹಾಗೆ, ಆಮೇಲೆ ಮಾಡಬೇಕು. ಸೊ ಹೀಗೆ ಮಿಕ್ಸ್ ಮಾಡಿಕೊಂಡು, ಇದು ಅಂಗಡಿಲಿ ಸಿಗುತ್ತಂತೆ ಪಾತ್ರೆ ಅಂಗಡಿಗಳಲ್ಲಿ, ನೀವು ಒಂದ್ಸಲಿ ಕೇಳಿ ಚೆಕ್ ಮಾಡಿ ತೊಗೊಳ್ಳಿ. ಯಾಕಂದರೆ ತುಂಬಾ ಚೆನ್ನಾಗಿದೆ ಇದು. ಯಾಕಂದರೆ ಮೊದಲೆಲ್ಲ ನಾವು ಮಾಡ್ತಿದ್ದಿದ್ದು ಯಾವ ಪೇಪರಲ್ಲಿ ಅಂದರೆ ಎಣ್ಣೆ ಬರುತ್ತಲ್ಲ, ರಿಫೈಲ್ಡ್ ಆಯಿಲ್ ಎಣ್ಣೆ ಪ್ಯಾಕೆಟ್, ಅದನ್ನೇ ಕಟ್ ಮಾಡಿ ಅದನ್ನೇ ಫುಲ್ಲು ನೀಟಾಗಿ ಕಟ್ ಮಾಡಿಕೊಂಡು ಅದನ್ನು ತೊಳೆದು ಅದನ್ನು ಯೂಸ್ ಮಾಡ್ತಿದ್ದೋ ನಾವು. ಅದ್ರ ಮೇಲೆ ಈ ಥರ ತಟ್ತಾ ಇದ್ದಿದ್ದು ಮುಂಚೆ ಎಲ್ಲ. ತಟ್ಟಿ ಅದನ್ನು ಸಪ್ರೇಟ್ ಎತ್ಕೊಂಡು ಹಾಕ್ತಿದ್ದಿದ್ದು ಯಾವುದಕ್ಕೆ, ತವೆ ಮೇಲೆ. ಯಾಕಂದರೆ ಅದು ಪ್ಲಾಸ್ಟಿಕ್ ಅಲ್ಲ, ಸೊ ತವೆ ಮೇಲೆ ಹಾಕಿದ್ರೆ ಅದೇನಾಗ್ಬಿಡ್ತಿತ್ತು, ಮೆಲ್ಟ್ ಆಗಿಬಿಡುತ್ತೆ. ಸೊ ಇದನ್ನು ಎತ್ಕೊಂಡು ಹಾಕ್ತಿದ್ದಿದ್ದು. ಬಟ್ ಈಗ ತುಂಬಾ ಚೇಂಜ್ ಆಗಿದೆ ಅನ್ಬೋದು. ಯಾಕಂದರೆ ಇದು ಮೆಲ್ಟ್ ಆಗಲ್ಲಂತೆ, ಇದೆ ಬೇರೆ ಥರ ಶೀಟ್ಸು. ನನಗೂ ಗೊತ್ತಿಲ್ಲ ಅದು ನೇಮ್ ಏನಂತ ಅಂತಾರೆ ಅಂತ. ಸೊ ಒಬ್ಬಟ್ಟು ತಟ್ಟ ಶೀಟ್ಸ್ ಅಂತ ಅಂದರೆ ಕೊಡ್ತಾರೆ ಅಂತೆ ಅಂಗಡೀಲಿ. ಸೊ ಒಂದ್ಸಲಿ ಕೇಳಿ. ಹೀಗೆ ರೌಂಡ್ ಅಪ್ ಮಾಡಿಕೊಂಡು ಹೀಗೆ ನೋಡ್ತಾ ಇರ್ಬೋದು ನೀವು ನಮ್ಮಮ್ಮ ಹೇಗೆ ಮಾಡ್ತಿದ್ದಾರೆ ಅಂತ. ಹೀಗೆ ರೌಂಡ್ ಅಪ್ ಮಾಡಿಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡು ತಟ್ತಾ ಇದ್ದಾರೆ. ತಟ್ಟದೇ ಇರೋದು ಮೇನ್ ಥಿಂಗ್. ಯಾಕಂದರೆ ಕೆಲವೊಬ್ರು ತಟ್ಟಕ್ಕೆ ಬರಲ್ಲ. ಆ್ಯಕ್ಚುಲಿ ನನಗೂ ಬರಲ್ಲ, ನಮ್ಮಮ್ಮ ಮಾಡೋದನ್ನ ನಾನು ನೋಡ್ಕೊತಾ ಇದ್ದೆ ಹೇಗೆ ಮಾಡ್ತಾರೆ ಏನು ಅಂತ. ತುಂಬ ಚೆನ್ನಾಗಿ ತಟ್ತಾಯಿದ್ರು. ಈ ಥರ ಎಷ್ಟು ಒಬ್ಬಟ್ಟಿದೆ ಅಷ್ಟೂ ಈ ಥರ ತಟ್ಟಬೇಕು. ನಾನು ಸುಡ್ತೀನಿ ಅಂತ ಬೇರೆ ಹೋಗಿ ನಿಂತ್ಕೊಬಿಟ್ಟಿದೆ. ನೋಡ್ತಾ ಇದ್ದರೆ ಅಯ್ಯೋ ಇಷ್ಟೊಂದು ಮಾಡಬೇಕಾ ಅಂತ ಅನ್ನಿಸ್ತಿತ್ತು. ಸೊ ತವೆ ಕಾಯಕ್ಕಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ. ತವೆ ಕಾಯಕ್ಕೆ ಬಿಡ್ತೀವಿ. ಸೊ ನಾವಂತೂ ಚಿಕ್ಕದ್ರಲ್ಲಿ ಬರೀ ತಿನ್ನೋದಷ್ಟೇ. ಇವಾಗ ನಾವು ಹೆಲ್ಪ್ ಮಾಡಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ, ಆದರೂ ಮಾಡಲೇಬೇಕಲ್ಲ. ಸೊ ನೀವು ನೋಡ್ತಾ ಇರ್ಬೋದು, ಆ ಶೀಟ್ ಏನೂ ಆಗಲಿಲ್ಲ. ಆ ಶೀಟ್ ಒಂಚೂರು ಏನೂ ಆಗಲಿಲ್ಲ. ಫುಲ್ ಅದನ್ನು ತವೆ ಮೇಲೇ ಇಟ್ಟು ತೆಗೆದಿದ್ದು. ಸೊ ಅಷ್ಟು ನೀಟಾಗಿ ಇಟ್ಟರೂ ಅದೇನೂ ಆಗಲಿಲ್ಲ. ಸೊ ಅದು ನೀಟಾಗಿ ಬರುತ್ತೆ. ಆಗ ನೀವು ನೋಡ್ತಾ ಇರ್ಬೋದು, ಒಂದು ಸೈಡಲ್ಲ 2 ಸೈಡ್ಸು ಹೀಗೆ ಬೇಯಿಸ್ಕೋಬೇಕು. ಸೀದೋಗ್ಬಿಡುತ್ತೆ, ಅಲ್ಲೇ ನಿಂತ್ಕೊಂಡು ಬೇಯಿಸ್ಕೋಬೇಕು. 1 ನಿಮಿಷ ಆ ಕಡೆ ಹೋದರೂ ಒಬ್ಬಟ್ಟೋಯ್ತು, ಸೀದೋಗ್ಬಿಡುತ್ತೆ. ಸೊ ಅಲ್ಲೇ ನಿಂತ್ಕೊಂಡು ನಾವು ಅಲ್ಲೇ ಹೇಗೆ ಬೇಕು ಹಾಗೆ ಬೇಯಿಸ್ಕೊತಾ ಇರಬೇಕು. ಮೀಡಿಯಮ್ಮಾಗಿ ಬೇಯಿಸ್ಕೋಬೇಕು. ತುಂಬ ಹೊತ್ತಾದರೆ ಸೀದೋಗ್ಬಿಡುತ್ತೆ. ಸೊ ಹೀಗೆ 2 ಸೈಡು ಬೇಯಿಸ್ಕೋಬೇಕು. ನೀವು ನೋಡ್ತಾ ಇರ್ಬೋದು, ನೋಡಿ ಮೆಲ್ಟೇ ಆಗ್ತಾಯಿಲ್ಲ ಶೀಟ್ ಎಷ್ಟು ಚೆನ್ನಾಗಿದೆ ಅಂದರೆ ಹಾಕಿದ ತಕ್ಷಣ ಆರಾಮಾಗಿ ಅದನ್ನು ತೆಗಿಬೋದು. ಯಾಕಂದರೆ ನಾವು ಅಲ್ಲಿಂದ ತೆಗೆದು ಹಾಕೋಷ್ಟರಲ್ಲಿ ಅದು ಶೇಪೇ ಹೊಟ್ಟೋಗ್ಬಿಡ್ತಿತ್ತು, ಬಿಟ್ಕೊಬಿಡ್ತಿತ್ತು, ಹಂಗಾಗ್ತಿತ್ತು. ಬಟ್ ಈಗ ಅದನ್ನು ಡೈರೆಕ್ಟ್ ಹಾಕೋದ್ರಿಂದ ಒಬ್ಬಟ್ಟು ಏನೂ ಆಗೋಲ್ಲ. ನಾವು ಆಲ್ರೆಡಿ 2 ಸುಟ್ಟಿದ್ದೀವಿ. ಈಗ ಹೇಗೆ ಮಾಡ್ತಿದ್ದೀವಿ ಅಂತ ನೋಡಿ ಇನ್ನೂ ಒಂದು ಸಲ ತೋರಿಸ್ತಾ ಇದ್ದೀನಿ ನಾನು. ಸ್ವಲ್ಪ ತೊಗೊಂಡಿದ್ದೀವಿ, ಅದು ಮೈದಾ ಹಿಟ್ಟು ತೊಗೊಂಡು ಫಸ್ಟು ತಟ್ಟಿ ಅದಕ್ಕೂ ಎಣ್ಣೆ ಹಾಕಿ ತಟ್ಕೊಂಡು ಆವಾಗ ಸ್ವಲ್ಪ ಅಗಲ ಮಾಡ್ಕೋತೀವಿ ಅದು ಮೈದಾ ಹಿಟ್ಟನ್ನು. ಅದಾದಮೇಲೆ ಅದಕ್ಕೆ ಹಿಟ್ಟನ್ನು ಹಾಕ್ತೀವಿ.
ಒಬ್ಬಟ್ಟು ಹಿಟ್ಟನ್ನು ಹಾಕ್ತೀವಿ. ಒಬ್ಬಟ್ಟು ಹಿಟ್ಟನ್ನು ಹಾಕಿ ರೌಂಡಾಗಿ ಅದನ್ನು ಪ್ಯಾಕ್ ಮಾಡ್ತೀವಿ. ಹೀಗೆ ನೀವು ನಿಮ್ಮ ಮನೇಲಿ ಒಂದ್ಸಲಿ ಟ್ರೈ ಮಾಡಿ ಹೇಗಿದೆ ಏನು ಅಂತ ಹೇಳಿ. ನೀವು ನೋಡ್ತಾ ಇರ್ಬೋದು, ಹೀಗೆ ಮತ್ತೆ ಎಣ್ಣೆ ಹಾಕ್ಕೊಂಡು ಅದನ್ನು ತಟ್ಟೋದು. ನಮ್ಮಮ್ಮ ಮಾತ್ರ ತುಂಬ ಚೆನ್ನಾಗಿ ತಟ್ತಾಯಿದ್ರು. ನಾನು ಹೀಗೆ ಮಾಡ್ತೀನಿ ಮುಂದೆ. ಬಟ್ ಈಗ ನೀವು ನಿಮ್ಮ ಮನೇಲಿ ಒಂದ್ಸಲಿ ಮಾಡಿ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ಹಬ್ಬಗಳಿಗೆ ಹೋಳಿಗೆ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ, ಈಗಂತೂ ಎಲ್ಲರೂ ಮಾಡ್ತಾ ಇರ್ತಾರೆ. ಸೊ ನಾವು ಅಂಗಡಿಲೆಲ್ಲ ತೊಗೊಳೋದಕ್ಕಿಂತ ಮನೇಲೇ ಮಾಡಿದ್ರೆ ಎಷ್ಟು ಚೆಂದ ಇರುತ್ತಲ್ವ. ಎಲ್ಲರೂ ಒಂದ್ಸಲಿ ಟ್ರೈ ಮಾಡಿಕೊಂಡು ತಿನ್ನಿ. ಹಬ್ಬಗಳಿಗೆಲ್ಲ ನಮ್ಮ ಮನೇಲಿ ನಾವೇ ಮಾಡಿದ್ರೆ ಅದರ ಖುಷಿನೇ ಬೇರೆ ಇರುತ್ತೆ. ಸೊ ನೀವು ಒಂದ್ಸಲಿ ಟ್ರೈ ಮಾಡಿ ಅಂತ ಹೇಳ್ತೀನಿ. ಈಗ ನಾನು ಎಷ್ಟು ಒಬ್ಬಟ್ಟಾಯಿತು ಏನು ಅಂತ ಹೇಳ್ತೀನಿ ನಿಮಗೆ. ನೋಡ್ತಾ ಇರ್ಬೋದು ನೀವು, ಒಬ್ಬಟ್ಟಂತೂ ತುಂಬಾ ಚೆನ್ನಾಗಿತ್ತು, ಸಕ್ಕತ್ತಾಗಿತ್ತು. ಟೇಸ್ಟ್ ಮಾತ್ರ ತುಂಬಾ ರುಚಿಯಾಗಿತ್ತು. ಇದು ನಾನು ಒಂದು ಪ್ಲೇಟಲ್ಲಿ ಇಷ್ಟು ಅರೇಂಜ್ ಮಾಡಿದ್ದೆ. ಸೊ ಈಗ ಎಷ್ಟಾಯಿತು ಅಂತ ಹೇಳ್ತೀನಿ. ನಾವು ಇದನ್ನು ಹಾಕಿರೋದು ಯಾಕೆ ಅಂದರೆ ಶೀಟೆಲ್ಲ ಆರಬೇಕು, ಆರಿದ್ಮೇಲೆ ಎತ್ತು ಮಡಗಬೇಕು. ಆರದೆ ಹಾಗೆ ಎತ್ತು ಮಡಗಬೇಡಿ ಯಾವುದೇ ಕಾರಣಕ್ಕೂ. ಸೊ ಆರಿಸ್ಬಿಟ್ಟು ಎತ್ತು ಮಡಗಬೇಕು. ಸೊ ಫಸ್ಟು ಹೀಗೆ ಶೀಟ್ ಹಾಕಿ ಆರಿಸಿದ್ದೀವಿ. ಸೊ ನಮಗೆ ಇದರಲ್ಲಿ ಎಷ್ಟು ಒಬ್ಬಟ್ಟಾಗಿತ್ತು ಅಂದರೆ 45 to 50 ಅಷ್ಟಾಗಿತ್ತು. 50 ಒಳಗೆ ಆಗುತ್ತೆ. ಸೊ ತುಂಬಾ ಚೆನ್ನಾಗಿತ್ತು. ಇದಕ್ಕೆ ತುಪ್ಪ ಹಾಕ್ಕೊಂಡು ತಿಂತಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲಿ ಮನೇಲಿ ಮಾಡಿ ಟ್ರೈ ಮಾಡಿ. ಥ್ಯಾಂಕ್ ಯು.